ವರ್ಕೌಟ್ ಮಾಡ್ತಿದ್ದೀರಾ, ಹೆಲ್ತಿ ಡಯಟ್ ನ ಫಾಲೋ ಮಾಡ್ತಿದ್ದೀರಾ, ಬಟ್ ಆದ್ರೂ ವೇಟ್ ಲಾಸ್ ಆಗ್ತಿಲ್ಲ. ಮೇ ಬಿ ಇದೇ ನಿಮ್ ರೀಸನ್ ಆಗಿರ್ಬೋದು. ವೆಲ್ಕಮ್ ಟು ಎಪಿಸೋಡ್ 2 ಆಫ್ ಲೂಸ್ ವೇಟ್ ರೈಟ್. ವೇಟ್ ಲಾಸ್ ಬರೀ ಕ್ಯಾಲೋರೀಸ್ ಅಲ್ಲ, ಇಟ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ಹಾರ್ಮೋನ್ಸ್. ಯಾಕೆ ಅಂತ ಅಂದ್ರೆ, ಇನ್ ಕೇಸ್ ನಿಮ್ಗೆ ಈ ಹಾರ್ಮೋನ್ಸ್ ಗಳು ಏನಾದ್ರು ಕರೆಕ್ಟ್ ಆಗಿ ಸೆಕ್ರೇಷನ್ ಆಗಿಲ್ಲ ಅಂತ ಅಂದ್ರೆ ವೇಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಮೇಜರ್ಲಿ ಕಾರ್ಟಿಸೋಲ್, ಇದು ಒಂದು ಸ್ಟ್ರೆಸ್ ಹಾರ್ಮೋನ್. ನೀವು ಯಾವಾಗಾದ್ರೂ ಸ್ಟ್ರೆಸ್ ಮಾಡ್ಕೊಂಡಾಗ ಇಲ್ಲ ಕೋಪ ಮಾಡ್ಕೊಂಡಾಗ ಇದು ಜಾಸ್ತಿ ರಿಲೀಸ್ ಆಗುತ್ತೆ. ಇದು ಜಾಸ್ತಿ ರಿಲೀಸ್ ಆಗ್ತಿರುವಾಗ ನಿಮ್ದು ಹಿಪ್ ಏರಿಯಾದಲ್ಲಿ ಫ್ಯಾಟ್ ಸ್ಟೋರೇಜ್ ಆಗಕ್ಕೆ ಪ್ರಮೋಟ್ ಮಾಡುತ್ತೆ. ಸೊ ಇದರಿಂದ ವೇಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂತಂದ್ರೆ ನಿಮ್ದು ಓವರ್ ಆಲ್ ಬಾಡಿ ಫ್ಯಾಟ್ ಸ್ಟೋರೇಜ್ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ಅನದರ್ ಒನ್ ಇಸ್ ಲೆಪ್ಟಿನ್. ಇದನ್ನ ಫುಲ್ನೆಸ್ ಹಾರ್ಮೋನ್ ಅಂತ ಕರಿತೀವಿ. ಯಾಕೆ ಅಂದ್ರೆ ನೀವು ಊಟ ಮಾಡಿದಾಗ ನಿಮ್ಗೆ ಹೊಟ್ಟೆ ತುಂಬಿದೆ ಅಂತ ಅನ್ಸೋದೆ ನಿಮ್ಗೆ ಈ ಹಾರ್ಮೋನ್ ರಿಲೀಸ್ ಆದಾಗ. ಇಫ್ ಇನ್ ಕೇಸ್ ಇದ್ರ ಸೆಕ್ರೇಷನ್ ಏನಾದ್ರು ಡಿಸ್ಟ್ರಪ್ಟ್ ಆದ್ರೆ ನೀವು ಊಟ ಮಾಡಿದ್ರೆ ನಿಮ್ಗೆ ಪೂರ್ತಿ ಅನ್ಸಲ್ಲ. ಸೊ ರಿಪೀಟೆಡ್ ಕ್ರೇವಿಂಗ್ಸ್ ಆಗುತ್ತೆ ಅಂಡ್ ಆಸ್ ಯೂಶುವಲ್ ವೇಟ್ ಗೇನ್ ಗೆ ಲೀಡ್ ಮಾಡುತ್ತೆ. ಸೊಲ್ಯೂಷನ್ ಏನು ಅಂತ ಅಂದ್ರೆ ಮ್ಯಾನೇಜಿಂಗ್ ಯುವರ್ ಸ್ಟ್ರೆಸ್ ಅಂಡ್ ಪ್ರಿಯೋರಿಟೈಸಿಂಗ್ ಯುವರ್ ಸ್ಲೀಪ್ ಅಂಡ್ ಮೇಂಟೈನಿಂಗ್ ಯುವರ್ ಬ್ಲಡ್ ಶುಗರ್ ಲೆವೆಲ್. ಈ ಕಾನ್ಸೆಪ್ಟ್ ಮೇಲೆ ಏನಾದ್ರು ನೀವು ಜಾಸ್ತಿ ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂತ ಅಂದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ, ಅದ್ರ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಈಟ್ ಸ್ಮಾರ್ಟ್, ಸ್ಟೇ ನ್ಯೂಟ್ರಿಷನ್.